ಹಲೋ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ನಾನಿವತ್ತು ಜಾಬ್ ನೋಟಿಫಿಕೇಷನೊಂದಿಗೆ ಬಂದಿದ್ದೀನಿ. ಯಾವ ಜಾಬು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವಾಗ ಅಪ್ಲೈ ಮಾಡ್ಬೋದು, ಲಾಸ್ಟ್ ಡೇಟ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಯಾವ ಕಂಪ್ನಿ ಏನು ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಬಂದು ವೇಕೆನ್ಸಿ ಬಂದಿರೋದಿಲ್ಲ, ನಿಮಗೆ ಜಿಯೋದಲ್ಲಿ ಬಂದಿದೆ. ಜಿಯೋದಲ್ಲಿ ಏನು ಜಾಬಪ್ಪ ಅಂದರೆ JCA ಅಂತೇಳಿ, ಅಂದರೆ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ವರ್ಕ್ ಇದು. ಇದನ್ನು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಮನೇಲಿ ಕೂತು ಯಾರು ಇವಾಗ ಜಾಬ್ ಇಲ್ಲ ಅಂತ ಹೇಳಿದ್ದು ಮಾಡ್ಕೊಂಡಿದ್ದೀರಿ, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಇರುವಂಥ ವುಮೆನ್ಸ್, ಮಹಿಳೆಯರಿಗಾಗಿನೇ ಇರುವಂಥದ್ದು. ಜೊತೆಗೆ ಇನ್ನೊಂದೇನೆಂದರೆ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ, ಇವಾಗ ಓದ್ತಾ ಇದ್ದಾರೆ ಯಾರಾದರೂ ಸ್ಟೂಡೆಂಟ್ಸು, ಮಧ್ಯದಲ್ಲಿ ಒಂದು 3 to 4 ಅವರ್ಸು ನಿಮಗೆ ಜಾಬ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇದೆ, ಅಥವಾ ಮನೆಯಲ್ಲೇ ಕೂತು ನಾನು ಏನಾದರೂ ಮಾಡ್ಬೋದು ಅನ್ನೋಂಥವ್ರು ಇದನ್ನು ಅಪ್ಲೈ ಮಾಡ್ಬೋದಾಗಿದೆ. ಜಾಬ್ ಮಾಡಲಿಕ್ಕೆ ನಿಮಗೇನು ಜಾಸ್ತಿ ಏನು ಇಲ್ಲಿ ಇನ್ವೆಸ್ಟ್ ಮಾಡುವಂಥದ್ದೇನಿಲ್ಲ. ಇನ್ವೆಸ್ಟ್ಮೆಂಟೇ ಇಲ್ಲಿದೆ ಆ್ಯಕ್ಚುಲಿ. ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮದು ಮೇಯ್ನಾಗಿ ಬರೋದು ನಿಮ್ಮ ಹತ್ರ ಒಂದು ಆ್ಯಂಡ್ರಾಯ್ಡ್ ಫೋನ್ ಇರಬೇಕಾಗುತ್ತೆ. ಈಗ ಎಲ್ಲರ ಹತ್ರ ಕಾಮನ್ ಆಗಿದೆ, ನಿಮ್ಮ ಹತ್ರ ಇದ್ದೇ ಇರ್ತೈತೆ ಒಂದು ಆ್ಯಂಡ್ರಾಯ್ಡ್ ಫೋನು. ನಿಮ್ಗೆ ಇದಕ್ಕಾಗಿ ಸಿಸ್ಟಮ್ ಬೇಕಂತ ಇಲ್ಲ, ಅಥವಾ ಆಫೀಸ್ಗೆ ಹೋಗ್ಬೇಕನ್ನೋಂಥದ್ದಿಲ್ಲ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡ್ಬೋದು. ಒಂದು ಸಿಮ್ ಕಾರ್ಡನ್ನು ಕೊಡ್ತಾರೆ ಅವರು ಜಿಯೋ ಕಂಪ್ನಿ ಕಡೆಯಿಂದಾಗಲಿ, ಅಥವಾ ನೀವಾದರೂ ಪರ್ಚೇಸ್ ಮಾಡಬೇಕಾಗತ್ತೆ. ನಿಮ್ಮ ಈ ಜಾಬ್ ಬಗ್ಗೆ ಎಲ್ಲಿ ಅಪ್ಲೈ ಮಾಡ್ಬೋದು ಅಂತ ಕೇಳಿದರೆ, ನಿಮ್ಮ ಹತ್ತಿರದಲ್ಲಿರುವಂಥ ಜಿಯೋ ಪಾಯಿಂಟ್ಗೆ ಹೋಗಬೇಕಾಗತ್ತೆ. ನೀವು ಜಿಯೋ ಪಾಯಿಂಟ್ಗೆ ಹೋದರೆ ನಿಮ್ಗೆ ಅಲ್ಲಿ ಕ್ಲಿಯರಾಗಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಯಾಕಂದರೆ ಅವರೇ ಅಪ್ಲೈ ಮಾಡಿಕೊಟ್ರೆ ನಿಮ್ಗೆ ಬೇಗ ಈಸಿ ಆಗುತ್ತೆ ಇದು. ಸೊ ಮನೇಲಿ ಆನ್ಲೈನ್ ಮಾಡ್ತೀವಿ ಅನ್ನೋದಕ್ಕಿಂತ ಬೆಟರ್ ನೀವು ಜಿಯೋ ಪಾಯಿಂಟ್ಗೆ ಹೋಗಿ ಅಟೆಂಡ್ ಮಾಡೋದಾಗತ್ತೆ. ಅಲ್ಲಿ ಹೋದಾಗ ನಿಮಗೆ ಅವರು ಒಂದಿಷ್ಟು ಇಂಟರ್ವ್ಯೂ ಅಂತ ಏನಿರೋದಿಲ್ಲ, ಬಟ್ ಒಂದಿಷ್ಟು ಕ್ವಶನ್ಸ್ ಕೇಳ್ತಾರೆ. ನಿಮಗೆ ಜಾಬ್ ಮಾಡಲಿಕ್ಕೆ ಎಷ್ಟು ಟೈಮ್ ಸಿಗುತ್ತೆ ಏನು ಅದೆಲ್ಲ. ಸೊ ಆಬ್ವಿಯಸ್ಲಿ ನೀವು ಮನೇಲಿ ಒಂದು 3 to 4 ಅವರ್ಸ್ ಟೈಮ್ ಅಂತೂ ಕೊಡ್ತಾ ಇರ್ತೀರಿ. ಸೊ ಅದ್ರ ಪ್ರಕಾರ ನೀವು ಫ್ರೀ ಇದ್ದರೆ ಹೇಳ್ಬೋದು ಅವ್ರಿಗೆ, ನಾವು ಫ್ರೀ ಇದ್ದೀನಿ ಸರ್, ಇಷ್ಟು ಟೈಮ್ ಕೊಡ್ತೀನಿ ಅಂತ. ಜೊತೆಗೆ ನಿಮ್ಗೆ ಮನೇಲಿ ಏನಾದರೂ ಮಕ್ಕಳು ಏನಾದರೂ ಇದ್ದರೆ ನೋಡ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತಾ ಅಂತ ಯೋಚನೆ ಮಾಡಿ. ಯಾಕಂದರೆ ಆಲ್ಮೋಸ್ಟ್ ಮನೇಲಿ ಮಕ್ಕಳಿದ್ರು ಕೂಡ ಮಾಡ್ಕೊಂಡು ಹೋಗ್ಬೋದು ಇದು. ಅದಕ್ಕಾಗಿ ಅಂತೇನೆ ಎಕ್ಸ್ಟ್ರಾ ಏನು ಇದು ಟೈಮ್ ತೊಗೊಳ್ಳೋದಿಲ್ಲ. ಮಕ್ಕಳ ಜೊತೆಗೆ ಮಕ್ಕಳು ಮಲ್ಕೊಂಡಿದ್ದಾಗ ಅಥವಾ ನೀವು ಫ್ರೀ ಇದ್ದಾಗ ಮಾಡ್ಬೋದು. ಇದ್ರ ಟೈಮಿಂಗ್ಸ್ ಏನಪ್ಪ ಇದೆ ಅಂದರೆ ಬೆಳಗ್ಗೆ 9 o'clock ಓಪನ್ ಆಗುತ್ತೆ, 8 o'clock ಇದು ನಿಮಗೆ ಕ್ಲೋಸ್ ಆಗ್ತಾ ಇದೆ. ಅಷ್ಟರೊಳಗೆ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಇದೊಂದು ಫ್ರೀಲ್ಯಾನ್ಸರ್ ಜಾಬ್ ಆಗಿದೆ. ಇಲ್ಲಿ ಬಂದು ನಿಮಗೆ ತಿಂಗಳಿಗೆ ಎಷ್ಟು ಸಿಗುತ್ತೆ ಅಂದರೆ ನೀವು ಯಾವ ರೀತಿ ವರ್ಕ್ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಡೈಲಿ ಒಂದು 3 to 4 ಅವರ್ಸ್ ಟೈಮ್ ಕೊಡ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಏನಿಲ್ಲ ಅಂದರೆ ಒಂದು 10,000 to 12,000 ಅಂತೂ ಸಿಗುತ್ತೆ. ನೀವು ಆರಾಮಾಗಿ ದುಡ್ಕೋಬೋದು. ಅಥವಾ ನಿಮ್ಗೆ ಅದಕ್ಕಿಂತ ಎಕ್ಸ್ಟ್ರಾ ನೀವು ಟೈಮ್ ಕೊಡ್ತೀರಂದರೆ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಸಿಗುತ್ತೆ ಏನು ಅನ್ನೋದು. ಪ್ಲಸ್ ಇದೆಲ್ಲ ಅಲ್ಲದೆ ನಿಮಗೆ ಎಕ್ಸ್ಟ್ರಾ ವರ್ಕ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಮಾಡ್ಕೋಬೋದು ಅದರಲ್ಲಿ. ಇವಾಗ ಜಿಯೋದಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದರೆ ಕಸ್ಟಮರ್ಸ್ ಜೊತೆಗೆ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ, ಕಸ್ಟಮರ್ಸ್ ಕ್ವೆರೀಸ್ ನೀವು ಯಾವ ರೀತಿ ಸಾಲ್ವ್ ಮಾಡಿಕೊಡ್ತೀರಿ ಅನ್ನೋದು. ಓಕೆ, ಅವರೊಂದಿಷ್ಟು ಲೀಡ್ಸ್ ಅಂತಂದೇಳಿ ಕೊಟ್ಟಿರ್ತಾರೆ, ನೀವು ಅದನ್ನು ಮನೆಯಲ್ಲೇ ಕೂತು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಏನು ಹೊರಗೆ ಹೋಗಬೇಕಾಗಿಲ್ಲ. ಇದು ಸ್ಟಾರ್ಟ್ ಹೇಗಪ್ಪ ಮಾಡೋದು ಅಂತಂದರೆ ಅವರೊಂದಿಷ್ಟು ವಿಡಿಯೋ ಅಸೆಸ್ಮೆಂಟ್ ಅಂತ ಮಾಡಿಕೊಡ್ತಾರೆ ನಿಮ್ಗೆ. ಅದಕ್ಕಾಗಿ ನಾನು ಹೇಳಿದ್ದು ನಿಮಗೆ ಜಿಯೋ ಪಾಯಿಂಟ್ ಹತ್ತಿರದಲ್ಲಿರುವಂಥ ಜಿಯೋ ಪಾಯಿಂಟ್ಗೆ ವಿಸಿಟ್ ಕೊಡಿ ಅಂತ ಅದಕ್ಕಾಗಿ ಹೇಳಿದ್ದು. ಸೊ ಅಲ್ಲಿಗೆ ವಿಸಿಟ್ ಕೊಟ್ಟರೆ ಅವರು ವಿಡಿಯೋ ಅಸೆಸ್ಮೆಂಟ್ ಮಾಡಿ ನಿಮಗೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದರೆ ಒಂದು ಆಧಾರ್ ಕಾರ್ಡ್ ಇದ್ದೇ ಇರ್ತೈತಿ ನಿಮ್ಮದು, ಪ್ಲಸ್ ಅದ್ರ ಜೊತೆಗೆ ಒಂದು ಪ್ಯಾನ್ ಕಾರ್ಡು. ಈ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ನಿಮ್ಗೆ ಲಿಂಕ್ ಆಗಿರ್ಬೇಕಾಗತ್ತೆ. ಇದು ಲಿಂಕ್ ಆಗಿದ್ದರೆ ನಿಮಗೇನು ಸ್ಯಾಲ್ರಿ ಬರ್ತೈತಲ್ಲ ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತೈತಿ. ಆ ಬ್ಯಾಂಕ್ ಅಕೌಂಟ್ ಕೂಡ ನಿಮಗೆ ನಿಮ್ಮ ಹೆಸರಲ್ಲೇ ಇರೋದಾಗಿದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಸ್ಯಾಲ್ರಿ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಪ್ಲಸ್ ಇಲ್ಲಿ ಏನಂದರೆ ಏನು ಇನ್ವೆಸ್ಟ್ ಮಾಡೋದಿಲ್ಲ ಅಂತಂದೆ. ಇವಾಗ ಬಂದಿರೋ ಇದ್ರ ಪ್ರಕಾರ ಅಂದರೆ ಒಂದು ಸಿಮ್ ಕಾರ್ಡನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಪ್ಲಸ್ ಏನಂದರೆ ಒಂದು ಬಾಂಡ್ ಪೇಪರ್ ಮೇಲೆ ಒಂದು ಅಗ್ರಿಮೆಂಟ್ ಅಂತ ಮಾಡಿಕೊಡ್ತಾರೆ. ಅದೇನು ಮೇಜರ್ ಏನು ಡಿಫಿಕಲ್ಟ್ ಏನಲ್ಲ ಅದು. ಯಾಕಂದ್ರೆ ನೀವು ಎಲ್ಲಿ ಅವರು ಏನು ಎಲ್ಲ ಡೀಟೇಲ್ಸ್ಗಾಗಿ ಅದು ಕೊಡಬೇಕಾಗತ್ತೆ ಅಷ್ಟೇ. ಆರಾಮಾಗಿ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿದರೆ ನಿಮ್ಗದು ಮಾಡಿಕೊಡ್ತಾರೆ. ಇದೆಲ್ಲ ಬಂದು ಒಂದು ಆ್ಯಪ್ ಮುಖಾಂತರ ನಿಮ್ಗೆ ಆಗ್ತೈತಿ ಇದು. ಓಕೆ, ಅದನ್ನೆಲ್ಲ ಅವರೆಲ್ಲ ಹೇಳ್ಕೊಡ್ತಾರೆ ನಿಮ್ಗೆ. ಏನು ಜಿಯೋ ಪಾಯಿಂಟ್ಗೆ ವಿಸಿಟ್ ಮಾಡಿರ್ತೀರಲ್ಲ ಅವರೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಪ್ಲಸ್ ಏನಂದರೆ ಇದರಲ್ಲಿ ನಿಮ್ಗೆ 3 to 4 ಅವರ್ಸ್ ಮಾಡಿದಾಗ ಏನು 15,000 to 20,000 ಏನು ತೊಗೋಬೋದು ಅನ್ನೆಲ್ಲ. ಇದು ಅವರು ಲೀಡ್ಸ್ ಕೊಡೋದ್ರ ಜೊತೆಗೆ ಇವಾಗ ಎಕ್ಸ್ಟ್ರಾ ವರ್ಕು ಕೂಡ ಆ್ಯಡ್ ಮಾಡ್ತಿದ್ದಾರೆ. ಸಪೋಸ್ ನಿಮಗೆ ಟೈಮ್ ಇತ್ತಂದ್ರೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಟೈಮ್ ಇದೇ ಇಲ್ಲ, ಬಟ್ ಅದು ಕಂಪ್ಲೀಟ್ ಮಾಡಬೇಕು ನೀವು ಕೂಡ. ಅದರಲ್ಲಿ ಏನಂದ್ರೆ ಡೈಲಿ ಇಷ್ಟು ಅಟೆಂಡ್ ಮಾಡಬೇಕಂತ ಇರುತ್ತೆ. ಸೊ ಅಷ್ಟು ಕಾಲ್ಸ್ ನೀವು ಅಟೆಂಡ್ ಮಾಡಬೇಕಾಗತ್ತೆ. 1 ಮಂತಿಗೆ ಎಷ್ಟು ನೀವು ಇದು ಟಾರ್ಗೆಟ್ ಕೊಟ್ಟಿರ್ತಾರೆ, ಅಥವಾ 1 ವೀಕಿಗೆ ಎಷ್ಟು ಟಾರ್ಗೆಟ್ ಕೊಟ್ಟಿರ್ತಾರೆ, ಅದ್ರ ಬೇಸಿಸ್ ಮೇಲೆ ನಡೆಯುತ್ತೆ.
ಸಪೋಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಅದ್ರ ಬಗ್ಗೆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಯಾಕಂದರೆ ಈಗಾಗಲೇ ನಾನು ಕೂಡ ಇದರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ 2 ವರ್ಷ ಕಂಪ್ಲೀಟ್ ಆಗಿದೆ. ಯಾವುದೇ ರೀತಿ ರಿಸ್ಕ್ ಇಲ್ಲದೆ ಇರೋಂಥ ಜಾಬು. ಆರಾಮಾಗಿ ನೀವು ಹೆಣ್ಮಕ್ಳು ಮನೇಲಿ ಕೂತ ಹ್ಯಾಂಡಲ್ ಮಾಡ್ಬೋದು. ಸೊ ಈಗಾಗಲೇ ನನ್ನ ಫ್ರೆಂಡ್ಸ್ ತುಂಬ ಜನ ಇದರಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲಿ ಅವ್ರು ಇರ್ತೀರ ಅಲ್ಲಿ ಲೋಕಲ್ ಭಾಷೆ ಬರಬೇಕಾಗುತ್ತೆ ನಿಮ್ಗೆ ಅಷ್ಟೇ. ನೀವು ಕರ್ನಾಟಕದವ್ರಾದರೂ ಅಷ್ಟೇ, ಹೊರಗಡೆ ಔಟ್ ಆಫ್ ಸ್ಟೇಟ್ ಆದರೂ ಅಷ್ಟೇ. ಹಿಂದಿ ಬರೋವಂಥವ್ರು ಇದ್ದರೆ ಅಲ್ಲಿ ಅಪ್ಲೈ ಮಾಡಿ. ಇದೆಲ್ಲ ಅಪ್ಲೈ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸು. ಥ್ಯಾಂಕ್ ಯು.